ನಮಸ್ತೆ ಎಲ್ರಿಗೂ. ಡಾಕ್ಟ್ರೇ, ನೀವು ನೆಫ್ರಾಲಜಿಸ್ಟಾ ಯೂರಾಲಜಿಸ್ಟಾ? ಇಬ್ಬರು ಕಿಡ್ನಿ ಡಾಕ್ಟ್ರೇ ಅಲ್ವಾ? ಫುಲ್ ಕನ್ಫ್ಯೂಷನು. ಅಯ್ಯೋ ಕಾಮನ್ ಪೀಪಲ್ ಬಿಡಿ, ನಾನು MBBS ಮಾಡ್ಬೇಕಾರೆ ನನಗೇ ಗೊತ್ತಿರಲಿಲ್ಲ ನೆಫ್ರಾಲಜಿಸ್ಟ್ ಅಂದರೆ ಯಾರು, ಯೂರಾಲಜಿಸ್ಟ್ ಅಂದರೆ ಯಾರು. ಸೊ ಫಸ್ಟು ನೆಫ್ರಾಲಜಿಸ್ಟ್, ಮೂತ್ರಪಿಂಡ ಶಾಸ್ತ್ರ. ಸೊ ಈ ನೆಫ್ರಾಲಜಿಸ್ಟ್ ಅವರು ಏನೇನು ಓದಿರ್ತಾರೆ? MBBS, MD ಜನರಲ್ ಮೆಡಿಸಿನ್, MD DM ನೆಫ್ರಾಲಜಿ ಓದಿರ್ತಾರೆ. ಸೊ ಇವರು ಏನೇನು ಮಾಡ್ತಾರೆ? ಇವರು ಕಿಡ್ನಿ ಬೇಸಿಕ್ಲಿ ಕಿಡ್ನಿ ಕೆಲಸ ಮಾಡ್ತಾ ಇರಲ್ವಲ್ಲ, CKD ಪೇಷಂಟ್ಸು, ಈ ಡಯಾಲಿಸಿಸ್ ಪೇಷಂಟ್ಸು, ಈ ಕ್ರಿಯಾಟಿನಿನ್ ಜಾಸ್ತಿ ಆದರೆ BP ಕಂಟ್ರೋಲ್ ಮಾಡೋಕ್ಕೆ ಮೆಡಿಸಿನಿಂದ ಇವ್ರು ಬೇಸಿಕ್ಲಿ ಸರ್ಜರಿ ಮಾಡೋದಿಲ್ಲ. ಇವರೆಲ್ಲ ನೆಫ್ರಾಲಜಿಸ್ಟು. ಸೊ ನಾನು ಯಾರು? ನಾನು ನೆಫ್ರಾಲಜಿಸ್ಟ್. ಈಗ ಯೂರಾಲಜಿಸ್ಟ್ ಬರೋಣ. ಯೂರಾಲಜಿಸ್ಟ್ ಕನ್ನಡದಲ್ಲಿ ಅಂತಾರೆ ಮೂತ್ರಶಾಸ್ತ್ರ. ಇವ್ರು ಏನೇನು ಓದಿರ್ತಾರೆ? MBBS ಜನರಲ್ಲು, MBBS ನಮ್ಮ ಥರ ಓದಿರ್ತಾರೆ. MS ಜನರಲ್ ಸರ್ಜರಿ, MCH ಯೂರಾಲಜಿ. ಆಯಿತಾ? ಇವ್ರು ಏನೇನು ನೋಡ್ತಾರೆ? ಕಿಡ್ನಿ ಸ್ಟೋನ್ಸು, ಯೂರಿನ್ ಬ್ಲಾಕೇಜು, ಪ್ರೋಸ್ಟೇಟ್ ಪ್ರಾಬ್ಲಮ್ಮು, ಮತ್ತು ಏನೇ ಸರ್ಜರಿ, ಯಾವ ಸರ್ಜರಿ ಇದ್ದರೂ ಯೂರಾಲಜಿ ಅವ್ರು ನೋಡೋದು. ಸೊ ಗೊತ್ತಾಯ್ತಲ್ಲ, ಇವರು ಯೂರಾಲಜಿಸ್ಟು. ಸೊ ನಾನು ಯಾರು? ನಾನು ಯಾರು ಗೊತ್ತಾ? ನಾನು ನೆಫ್ರಾಲಜಿ. ಅರ್ಥ ಆಗ್ತಿದೆಯಲ್ಲ? ಇದೇ ಥರ ಎಲ್ಲ ಥರ ಇದೆ. ಹಾರ್ಟ್ ಬೇರೆ ಇದೆ, ಕಾರ್ಡಿಯಾಲಜಿಸ್ಟು ಕಾರ್ಡಿಯೋವ್ಯಾಸ್ಕ್ಯುಲರ್ ಸರ್ಜನ್ನು. ಬ್ರೈನ್ ಬೇರೆ ಇದೆ, ನ್ಯೂರಾಲಜಿಸ್ಟು ನ್ಯೂರೋ ಸರ್ಜನ್ನು. ಹೊಟ್ಟೆಗೆ ಬೇರೆ ಇದೆ, ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಅಯ್ಯೋ, ಈ ಎಲ್ಲ ಪಾರ್ಟ್ಗೂ ಇದ್ದಾರೆ ಡಾಕ್ಟ್ರುಗಳು. ಸೊ ಅಟ್ಲೀಸ್ಟು ನಿಮಗೆ ಯಾವ ಡಾಕ್ಟ್ರು ಏನು ನೋಡ್ತಾರೆ ಅಂತ ಗೊತ್ತಿದ್ರೆ ನಿಮ್ಮ ಟೈಮ್ ಆದರೂ ಉಳಿಯುತ್ತೆ. ಯಾವ ಡಾಕ್ಟ್ರ್ ಹತ್ರ ಯಾವಾಗ ಹೋಗಬೇಕು ನಿಮ್ಗೆ ಗೊತ್ತಿದ್ರೆ ಕರೆಕ್ಟಾಗಿ ಅವ್ರ ಹತ್ರ ಹೋಗ್ಬೋದು. ಸೊ ಈಗ ಗೊತ್ತಾಯ್ತಾ ನಾನು ಯಾರು? ನಾನು ನಿಮ್ಮ ಡಾಕ್ಟರ್ ಮನೋಜ್, ಕಿಡ್ನಿ ಡಾಕ್ಟರ್, ನೆಫ್ರಾಲಜಿಸ್ಟ್, ಕಿಮ್ಸ್ ಹುಬ್ಳಿಯಿಂದ. ಬಾಯ್.